ಎಲ್ಲ ಶ್ರೀಗಳು ಇದ್ದಾರೆ, ಅವರ ಆಶೀರ್ವಾದವನ್ನು ಬೆಳೆಸಲು ಮಾತನ್ನು ಆರಂಭ ಮಾಡ್ತೇನೆ. ಸೊ ನಂಜುಂಡಿ ಅವರೇ ಬಹುತೇಕ ಎಲ್ಲವನ್ನು ಮಾತಾಡಿದ್ದಾರೆ. ಸೊ ನಾನು ಮಾತಾಡ್ಲಿಕ್ಕೆ ಏನು ಬಿಟ್ಟಿಲ್ಲ ಅವರು. ಹಾಗೇನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಸ್ತುತ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಯಾಗಿರುವಂತಹ ಚಂದ್ರಶೇಖರ್ ಸರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ವಿಶ್ವಕರ್ಮ ಸಮುದಾಯದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ವಧು ವರರ ಅನ್ವೇಷಣೆ ರಾಜ್ಯ ಮಟ್ಟದ ಶಿಬಿರವನ್ನು 3ನೇ ವರ್ಷ ಸತತವಾಗಿ ನಂಜುಂಡಿ ಅವರು ಆರ್ಗನೈಸ್ ಮಾಡಿದ್ದಾರೆ. ನಾನು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ, ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ವಧುವರರ ಅನ್ವೇಷಣೆ ಅಂತ ಹೇಳೋದು. ನಾನೇನೋ ಸಣ್ಣ ಕಾರ್ಯಕ್ರಮ ಇರುತ್ತೆ ಅಂತ ತಿಳ್ಕೊಂಡ್ರೆ ತುಂಬಾ ದೊಡ್ಡ ಕಾರ್ಯಕ್ರಮ ಇದೆ. ಈ ಪೊಲಿಟಿಷಿಯನ್ಸ್ಗೆ ಕಡಿಮೆ ಜನ ನೋಡಿದ್ರೆ ಕಡಿಮೆ ಅಂತ ಅನ್ಸುತ್ತೆ, ಬಟ್ ನಮ್ಗೆ ಇಷ್ಟು ಜನ ನೋಡಿದ್ರೆ ದೊಡ್ಡ ಕಾರ್ಯಕ್ರಮ ಅಂತೇಳಿ. ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ಕೊಡಬೇಕು ಅಂತಂದಾಗ ಸೊ ಒಂದಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಂಥದ್ದು. ಅಲ್ಲಿ ನಂಜುಂಡಿಯವರು ಹೇಳಿದಾಗ 2 ಲಕ್ಷ ಜನರನ್ನು ಕರೆದು ಒಳ್ಳೆ ಊಟ ಹಾಕಿ ಅವರು ಉಡುಗೊರೆ ಕೊಟ್ಟು ಕಳಿಸ್ಬಿಟ್ರೆ ಮುಗೀತು ಅನ್ನೋ ಈ ಕಾಲಘಟ್ಟದಲ್ಲಿ ಅವರ ಕುಟುಂಬದ ಸಮಸ್ಯೆಗಳನ್ನ ನಂದು ಅಂತ ಹೇಳಿಕೊಂಡು ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ, ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ಇದು. ನಾನು ಆಗ್ಲೇ ಕೇಳ್ಪಟ್ಟಾಗೆ ವಿಶ್ವಕರ್ಮ ಸಮುದಾಯ 5-6 ಪ್ರಮುಖ ಹೋಳುಗಳಾಗಿ ಒಡೆದೋಗಿದೆ. ಸೊ ಈಗ ಮೀಸಲಾತಿಯ ಚರ್ಚೆ ನಡೀತಾ ಇದೆ. ಸೊ ಆಗ್ಲೇ ಹೇಳಿದ್ರು, ಮೀಸಲಾತಿ ಅಂತ ಬಂದಾಗ ನಮ್ಮ ಪಟ್ಟಿಯನ್ನು ನೋಡಿದ್ರೆ 7ರಿಂದ 8 ಲಕ್ಷಕ್ಕೆ ಬಂದ್ಬಿಟ್ಟಿದೆ ಅಂತ ಹೇಳಿ. 35ರಿಂದ 40 ಲಕ್ಷ ಅಧಿಕ ಜನಸಂಖ್ಯೆ ಇರುವಂತ ಒಂದು ದೊಡ್ಡ ಸಮುದಾಯ ಇವತ್ತೊಂದು ಸಣ್ಣ ಇದಕ್ಕೆ ಬರುತ್ತೆ ಅಂದ್ರೆ ಅದು ತುಂಬಾ ಗಂಭೀರವಾದಂತಹ ವಿಚಾರ. ತುಂಬಾ ನೀಟಾಗಿ ಸಮಾಲೋಚನೆ ಮಾಡಿ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸ ನಿಮ್ಮ ಸಮುದಾಯದ ಪ್ರಮುಖರಿಂದ ಆಗ್ಬೇಕಾಗುತ್ತೆ. ಇವತ್ತು ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಇಂಜಿನಿಯರ್ ಅಥವಾ ಫಸ್ಟ್ ಇಂಜಿನಿಯರ್ ಅಂತ ಯಾರಾದ್ರೂ ನೀವು ಚೆಕ್ ಮಾಡಿದ್ರೆ ವಿಶ್ವಕರ್ಮ ಸಮುದಾಯ ಅಂತ ಬರುತ್ತೆ. ನೀವು ಗೂಗಲ್ ಮಾಡಿ ಎಲ್ಲರೂ ನೋಡಿ, ವಿಶ್ವಕರ್ಮ ಸಮುದಾಯಕ್ಕೆ ಅತ್ಯಂತ ದೊಡ್ಡ ಹೆಸರಿದೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವರೆಲ್ಲರೂ ಕೂಡ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ. ಟೆಕ್ನಾಲಜಿನ ಬಳಸ್ಕೊಳ್ಬೇಕು. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯುಗದಲ್ಲಿ ನಾವು ಆ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದೇನೆ ಕೈ ಕಸುಬಿಂದನೇ ನಾವು ಸಕ್ಸಸ್ ಆಗ್ತೀವಿ ಅಂತಂದ್ರೆ ತುಂಬಾ ಕಷ್ಟ. ಹಾಗಂತ ಕೈ ಕಸುಬು ಬೇಡ ಅಂತ ನಾನು ಹೇಳ್ತಿಲ್ಲ. ನಮ್ಮ ಕುಲಕಸುಬನ್ನ ಇವತ್ತಿನ ಕಾಲಘಟ್ಟಕ್ಕೆ ನಾವು ಅದನ್ನ ಮೇಲ್ದರ್ಜೆಗೆ ಏರಿಸ್ಕೊಳ್ಳುವಂತ ಸನ್ನಿವೇಶ ಬಂದಿದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನ ನೀವುಗಳು ಮಾಡ್ಕೋಬೇಕು. KP ನಂಜುಂಡಿ ಅವರು ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಸಮುದಾಯಕ್ಕೆ ಇದ್ದಾರೆ. ನಾನು ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ಅವ್ರನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಲ ಮಾತಾಡ್ತಿದ್ದೀವಿ. ಯಾರಾದ್ರೂ ಒಬ್ಬ ಬಿಸ್ನೆಸ್ ಮ್ಯಾನು ಕಮ್ಯುನಿಟಿಗೋಸ್ಕರ ತನ್ನದೆಲ್ಲವನ್ನು ಕಳ್ಕೊಳ್ಳುವಂತ ವ್ಯಕ್ತಿ ಇದ್ದಿದ್ರೆ ನಂಜುಂಡಿ ಮಾತ್ರ ಅಂತ ನಾನು ಗಮನಿಸಿರುವಂಥದ್ದು. ಅವರ ವ್ಯಾಪಾರ ವಹಿವಾಟು ಎಲ್ಲವೂ ನನಗೆ ತುಂಬಾ ಹತ್ತಿರದಿಂದ ಗೊತ್ತಿರೋದ್ರಿಂದ ಈ ಮಾತನ್ನ ತುಂಬಾ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಹಿಂದೆ ನಮ್ಮ ಪರಿಷತ್ನ ಸದಸ್ಯರಾಗಿದ್ರು. ನಿಜವಾಗ್ಲೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಈ ಸಣ್ಣ ಸಮುದಾಯಕ್ಕೆ ಒಂದಷ್ಟು ಅಳಿಲು ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಇವತ್ತು ನಮ್ಮೊಟ್ಟಿಗೆ ಚಂದ್ರಶೇಖರ್ ಸರ್ ಇದ್ದಾರೆ. ಅವರೊಂದು 6 ಬೇಡಿಕೆಗಳನ್ನ ಇಟ್ಟಿದ್ದಾರೆ. 6 ಬೇಡಿಕೆಗಳು ನನ್ನ ಪ್ರಕಾರ ತುಂಬಾ ಸಣ್ಣದು. ಯಾಕೆಂದ್ರೆ ಸರ್ಕಾರ ಅಧಿಕಾರದಲ್ಲಿದೆ. ಅದು ಮನಸ್ಸು ಮಾಡಿದ್ರೆ ಅವ್ರು ವಿತಿನ್ 2-3 ಡೇಸ್ ಅಲ್ಲಿ ಅಪ್ರೂವಲ್ ಕೊಡ್ಬೋದು. ಅದು ದೊಡ್ಡ ಕೆಲಸ ಅಲ್ಲ. 6 ಬೇಡಿಕೆಗಳು ಸಣ್ಣದು. ಆದ್ರೆ ನಾನು ಅವ್ರ ಮುಂದೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ನಂಜುಂಡಿ ಅವರಿಗೆ ಈಗೇನೊಂದು ಮುಂದಿನ 2-2.5 ವರ್ಷಗಳ ಸಣ್ಣ ಅವಕಾಶ ಇದೆ. ಅದರಲ್ಲಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ರೆ ಈ ಸಮುದಾಯಕ್ಕೆ ಒಂದು ಧೈರ್ಯ ಸಿಗುತ್ತೆ. ಈ ಹೋರಾಟಕ್ಕೆ ಒಬ್ಬ ಪ್ರಬಲವಾದಂತ ನಾಯಕ ಸಿಕ್ಕಿದಂಗಾಗುತ್ತೆ ಅಂತೇಳಿ ನಂಜುಂಡಿ ಅವರು ಹೇಳಿದ್ರು. 2 ಕೋಟಿ ಜನ ಇದ್ದಾರೆ ಇಡೀ ದೇಶದಲ್ಲಿ ಅಂತೇಳಿ. 11 ಕೋಟಿ ಅಂತಂದ್ರೆ ಇಡೀ ದೇಶದಲ್ಲಿ ಕಡಿಮೆ ನಂಬರ್ ಅಲ್ಲ, ಅದು ಎಲ್ಲ ಕಡೆ ಇದ್ದಾರೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಉತ್ತರ ಪ್ರದೇಶ ಮತ್ತೆ ವೆಸ್ಟ್ ಬೆಂಗಾಳಲ್ಲಿ ಅವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಸೊ ಇಲ್ಲೇನ್ ನಮ್ಮಲ್ಲಿ ನಾರ್ತ್ ಇಂಡಿಯಾದಿಂದ ಬಂದು ಈ ಕಟ್ಟಡ ಕೆಲಸಗಳು ಇದ್ರದ್ದೆಲ್ಲ ಏನೇನು ಕೆಲಸಗಳು ಮಾಡ್ತಿದ್ದಾರೆ, ವಿಶ್ವಕರ್ಮ ಸಮುದಾಯದವ್ರ ಸಂಖ್ಯೆ ಅದ್ರಲ್ಲಿ ಜಾಸ್ತಿ ಇದೆ.